ಬದುಕು ಜಟಕ ಬಂಡಿ. ಅಧಿಕೃತವಾಗಿ ಮದುವೆ ಆಗದೆ ಇದ್ರು, ಮದುವೆಗೆ ಯಾವುದೇ ಸಾಕ್ಷಿ ಇಲ್ಲ ಅವ್ರಿಗೆ, ಮಕ್ಕಳಿರೋದ್ರಿಂದ ಅವ್ರ ಮದುವೆ ಆಗಿದ್ದಾರೆ ಅಂತಾನೆ ಆಗತ್ತಲ್ವಾ? ಬೈಗಮಿ ಪ್ರೂವ್ ಮಾಡ್ಬೋದು. ಯಾಕಂದ್ರೆ ಈಗ ಆ ಮಕ್ಕಳು ಅಂತ ಹೇಳ್ಕೊಂತಾರಲ್ಲ, ಅವರೆಲ್ಲ ಬೆಳೆದ್ ನಿಂತಿದ್ದಾರೆ, ಅವರೇ ಎವಿಡೆನ್ಸ್ ಬೈಗಮಿಗೆ. ಇನ್ನೇನ್ ಬೇಕು? ಈ ಮದುವೆ ನಾವು ಪ್ರೂವ್ ಮಾಡಿದ್ರೆ ಅದು ಬೈಗಮಿ ಮದುವೆಗೆ ನ್ಯಾಚುರಲಿ ಬೈಗಮಿ ಆಗುತ್ತೆ. ಹಾಗಾಗಿ ಈಗ ಇವ್ರಿಗೆ ಏನಾಗುತ್ತೆ, ಈಗ ಎಲ್ರು ಬೆಳೆದ್ ನಿಂತಿದ್ದಾರೆ, ಇವರಿಗೆ ಆರ್ಥಿಕವಾಗಿ ಸಹಾಯಕ್ಕಿಂತ ಸೊಸೈಟಿನಲ್ಲಿ ನಾವು ಈ ತಂದೆ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೊಂದು ರೆಕಾಗ್ನಿಷನ್ ಬೇಕು. ಬಟ್ ಅವ್ರು ಹೆದರೋದು ಹೆಚ್ಚಿನ ಪಕ್ಷ ನನಗನ್ಸೋದು ಈ ಭಾಗಕ್ಕೆ ಎಲ್ಲಿ ಬರ್ತಾರೋ ಅನ್ನೋ ಭಯನೇ ಇರ್ಬೋದು. ಯಾಕಂದ್ರೆ 100 ಕೋಟಿ ಆಸ್ತಿ ಇದೆ ಅಂದಾಗ ನ್ಯಾಚುರಲಿ ಮತ್ತೇನಾಗತ್ತೆ, ಇವ್ರು ಹೆದರೋದಕ್ಕೆ ಇನ್ನೊಂದು ಕಾರಣ ಇದೆ. ಆ ಮನುಷ್ಯನ ಬ್ಯಾಕ್ ಗ್ರೌಂಡ್ ನೋಡಿ, ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ, ಅವ್ರ ಬಿಸ್ನೆಸ್ ಗಳು ನೋಡಿದ್ರೆ, ಈಸ್ ಹ್ಯಾವಿಂಗ್ ಅರೌಂಡ್ 10 ಲಿಕ್ಕರ್ ಶಾಪ್ ಬೇರೆ ಟೈಪ್ ಬಲ ಇದೆ ಅಂತ ಇವ್ರು ಭಯ ಬಿದ್ದೇ ಬಿಡ್ತಾರೆ. ಇಲ್ಲ, ಇವ್ರ ಭಯ ಎಷ್ಟು ಸರಿ ಎಷ್ಟು ತಪ್ಪು? ನನ್ನ ಪ್ರಕಾರ ಇವ್ರ ಭಯ ಸರಿ ಇಲ್ಲ ಅಂತ ನಾನು ನನ್ನ ವಾದನೆ. ಯಾಕಂದ್ರೆ ನೀವ್ ಹೇಳ್ತಾ ಇರೋದೇ ನನಗೆ ಸರಿ ಅನ್ಸುತ್ತೆ. ಯಾಕಂದ್ರೆ ಭಯ ಇರ್ಬೇಕು ಟು ಸಮ್ ಎಕ್ಸ್ಟೆಂಟ್, ಎಲ್ಲದಕ್ಕೂ ನಾವು ತಲೆ ಕೊಡೋಕ್ಕಾಗೋದಿಲ್ಲ. ಆದ್ರೆ ಇವ್ರು ಏನ್ ಕೇಳ್ತಾ ಇದ್ದಾರೆ, ಕೇಳೋದೊಂದು, ಇನ್ನೊಂದು ಹಾಗೆಲ್ಲ ಜೀವಕ್ಕೆ ಅಪಾಯ ಮಾಡಿ ಅವ್ರು ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಈಗ ಅವರಿಗೂ ಆ ಮನುಷ್ಯ ಯಾವುದೇ ಲೆವೆಲ್ ಇಂದ ಬಂದಿರಬಹುದು, ಸೊಸೈಟಿನಲ್ಲಿ ಅವರಿಗೂ ಒಂದು ಸ್ಥಾನ ಇರುತ್ತೆ. ಈಗ ಎಲ್ಲವೂ ಮಾಡಿ ಯಾರು ಜೈಲಿಗೆ ಹೋಗೋದಾಗ್ಲಿ ಅಥವಾ ಕೋರ್ಟ್ ಕೇಸ್ ಎದುರಿಸೋದಾಗ್ಲಿ ಯಾರು ಇರ್ತಾರೆ ಹೇಳಿ? ಮಕ್ಕಳ ಜೀವಕ್ಕೆ ಅಪಾಯ ಮಾಡ್ಬಿಟ್ಟು ಒಬ್ಬ ತಂದೆ ನಿದ್ದೆ ಮಾಡ್ಬಿಡ್ತಾನೇನ್ರಿ ಆರಾಮಾಗಿ? ಅದು ಈ ವಯಸ್ಸಲ್ಲೆಲ್ಲ. ಮತ್ತೆ ಆಮೇಲೆ ಅವನಿಗೆ ಎಷ್ಟೇ ಇವ್ರ ಎದುರಿಗೆ ನಾನು ತಂದೆ ಅಲ್ಲ ಅಂತ ಪ್ರೊಜೆಕ್ಷನ್ ಮಾಡಿದ್ರು ಅಂತರಾತ್ಮಕ್ಕೆ ನಾನು ತಂದೆ ಈ ಮಕ್ಕಳಿಗೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದು ಅವನನ್ನು ಕಾಡೇತಾರೆ. ಎಂತ ಕಟುಕ ಆಗಿದ್ರು ಈ ತರ ಕಾನೂನು ಕೈಗೆ ತಗೊಳಲ್ಲ ಅನ್ಕೊಂಡಿದೀನಿ. ಮಕ್ಕಳ ವಿಚಾರ ಏನು ಆಗೋದಿಲ್ಲ. ಅವ್ರು ಏನಾದ್ರು ಥ್ರೆಟ್ ಕೊಟ್ಟೆ ಕೊಡ್ತಾರೆ, ಬಟ್ ಅದನ್ನ ಇವ್ರು ಸಸ್ಟೈನ್ ಮಾಡ್ತಾರೆ. ಅದೇ ನೀವು ಧೈರ್ಯ ತುಂಬ್ಕೋಬೇಕು. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಕಾನೂನು ರಕ್ಷಣೆ ಇದ್ದೇ ಇರುತ್ತೆ. ಪ್ರೀತಿ ವೀಕ್ಷಕರು, ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅನುಸೂಯ ಅವರು ನಮ್ಮ ಹತ್ರಕ್ಕೆ ಬಂದರು. ಅವರಿಗೆ ತಾವು ಮತ್ತು ತಮ್ಮ ಮಕ್ಕಳು ಯಾರು ಅನ್ನೋದನ್ನ ಈ ಪ್ರಪಂಚದ ಮುಂದೆ ನಿರೂಪಿಸಬೇಕಾಗಿದೆ. ಇದನ್ನ ದುರದೃಷ್ಟಕರ ಅಂತ ಹೇಳಿ, ಆದರೂ ಕೂಡ ನಮ್ಮ ಸಾಮಾಜಿಕ ಸತ್ಯ, ನಮ್ಮ ತಂದೆಯ ಹೆಸರಿನಿಂದಾನೇ ನಮ್ಮನ್ನ ಗುರುತಿಸೋದು, ಇದು ಎಲ್ಲರೂ ಒಪ್ಪಬೇಕಾಗಿರುವಂತಹ ಸತ್ಯ. ಗಂಡನ ಹೆಸರಿನಿಂದಾನೇ ಹೆಂಡತಿಯನ್ನ ಗುರುತಿಸೋದು, ಇವರು ಇಂಥವರ ಹೆಂಡತಿ, ಇಂಥವರ ಮಕ್ಕಳು. ಇದನ್ನ ಹೇಳಬೇಕಾಗಿರೋದು ಒಂದು ರೀತಿಯ ಒತ್ತಡ ನಮ್ಮೆಲ್ಲರ ಮೇಲಿರುತ್ತೆ, ಸಾಮಾಜಿಕ ಒತ್ತಡ. ಅದೇ ರೀತಿಯ ಒತ್ತಡದಲ್ಲಿ ಇವತ್ತಿನ ಎಲ್ಲರೂ ಇದ್ದಾರೆ. ಅನುಸೂಯ ಇರಬಹುದು, ಅವರ ಮಗ ಇರಬಹುದು, ಅವರ ಮಕ್ಕಳು ಇರಬಹುದು, ಹೆಣ್ಮಕ್ಳು. ಎಲ್ರಿಗೂ ಕೂಡ ತಮ್ಮ ತಂದೆ ಯಾರು, ತಮ್ಮ ಗಂಡ ಯಾರು ಅನ್ನೋದನ್ನ ನಿರೂಪಿಸಬೇಕಾಗಿದೆ. ಜನ್ನು ಅವರು ಇವ್ರು ಯಾರು, ನನ್ನ ಮಕ್ಕಳೇ ಅಲ್ಲ, ಆಕೆ ನನ್ನ ಹೆಂಡತಿ ಅಲ್ಲ ಅಂತ ವಾದಿಸ್ತಾ ಇದ್ದಾರೆ. ವಾದಿಸೋದಕ್ಕೆ ಅವರಿಗೆ ಬೇಕಾಗಿರುವಂತಹ ಆರ್ಥಿಕ ಬಲ, ಸಾಮಾಜಿಕ ಬಲ, ರಾಜಕೀಯ ಬಲ ಎಲ್ಲವೂ ಇದೆ. ಅಂದ್ರೆ ವ್ಯವಸ್ಥೆಯೊಂದಿಗೆ ಅವರು ಕೈ ಜೋಡಿಸಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವರು ಅವರ ಈ ಬಲಕ್ಕೆ ಹೆದರಿ ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ. ಸಿಗಬೇಕಾಗಿರೋರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬದುಕು ಜಟಕಾ ಬಂಡಿಯನ್ನ ಅರಸಿ ಅವರು ನ್ಯಾಯಕ್ಕಾಗಿ ಬಂದಿದ್ದಾರೆ. ಬದುಕು ಜಟಕಾ ಬಂಡಿ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬಹುದು, ನಾವು ನೀವು ಯಾವ ರೀತಿ ಇದಕ್ಕೆ ಸ್ಪಂದಿಸಬಹುದು ಅಂದ್ರೆ, ನನಗೆ ತೋಚೋ ಮಟ್ಟಿಗೆ ಇಂತಹ ಬಲಶಾಲಿಗಳನ್ನ ದೇಹ ಬಲದಿಂದಾನೋ ಅಥವಾ ಸಾಮಾಜಿಕ ಒತ್ತಡದಿಂದಾನೋ ಮಣಿಸೋಕೆ ಕಷ್ಟ ಇದೆ. ಅಂದ್ರೆ ಆ ಕ್ಷಣಕ್ಕೆ ಮಣಿಸಬಹುದು, ಹೌದ್ರಿ ಅಂತ ಆ ಕ್ಷಣಕ್ಕೆ ಹೇಳ್ಬೋದು, ನಾಳೆ ದಿವಸ ಅವರು ಮತ್ತೆ ಇಲ್ಲ ಅಂತ ಹೇಳ್ಬೋದು. ಕಾನೂನಿನ ಸಮರವೇ ಇದಕ್ಕೆ ತೀರ್ಮಾನವಾಗಿ ನಮಗೆ ಉತ್ತರವನ್ನು ತಂದುಕೊಡೋದು, ನಮಗೆ ಸಿಕ್ಕಬೇಕಾಗಿರುವ ಹಕ್ಕುಗಳನ್ನು ತಂದುಕೊಡೋದು, ಅಧಿಕಾರವನ್ನು ತಂದುಕೊಡೋದು. ಹಾಗಾಗಿ ಕಾನೂನಿನ ಸಮರಕ್ಕೆ ಇವರೆಲ್ಲರನ್ನ ನಾನು ಮಾನಸಿಕವಾಗಿ ತಯಾರಿಸಿದ್ದೀನಿ. ಕಾನೂನಿನ ಸಮರವು ದೀರ್ಘವಾಗೇ ಇರುತ್ತೆ. ಇವತ್ತು ತಂದುಕೊಂಡ ತಕ್ಷಣ ನಾಳೆ ದಿವಸ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಬಿಡೋಲ್ಲ. ಆದರೆ ಕೋರ್ಟ್ನಲ್ಲಿ ಸಿಗುವಂತಹ ನ್ಯಾಯ ಎಲ್ಲದಕ್ಕಿಂತ ಖಚಿತವಾಗಿರುತ್ತೆ, ಕೊನೆಯಾಗಿರುತ್ತೆ. ಕಾನೂನಿಗಿಂತ ದೊಡ್ಡದು ಇನ್ನೊಂದಿಲ್ಲ, ನಮ್ಮ ನ್ಯಾಯಾಲಯಗಳಿಗಿಂತ ದೊಡ್ಡ ಜಾಗ ಇನ್ನೊಂದಿಲ್ಲ. ಕಾನೂನಿನ ಸಮರಕ್ಕೆ ಇವರೆಲ್ಲರನ್ನ ಮಾನಸಿಕವಾಗಿ ನಾನು ತಯಾರಿಸಿದ್ದೀನಿ. ಕಾನೂನಿನ ಸಮರ ನಡೀಲಿ. ಕೋರ್ಟ್ ಮುಂದೆ ಇವರು ಅವರ ಮಕ್ಕಳು ಅಂತ ತೀರ್ಮಾನವಾಗಲಿ, ಅನುಸೂಯ ಅವರ ಹೆಂಡತಿ ಅಂತ ತೀರ್ಮಾನವಾಗಲಿ, ಆಗಲೇ ಇವರು ಜಯಿಸೋದು ಅಂತ ನನಗನ್ಸುತ್ತೆ.